ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಫ್ರೆಂಡ್ದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಪ್ರಿಯದರ್ಶಿನಿ ಗ್ರ್ಯಾಂಡ್ಸಲ್ಲಿ. ಅವ್ರ ಅಮ್ಮ ಕೂಡ ನಮ್ಮನ್ನ ಇನ್ವೈಟ್ ಮಾಡಿದರು. ಹೋಗ್ತಾಯಿದ್ದೀವಿ ನೋಡಿ, ಇದು ಬಂದಿದ್ದೀವಿ ಇಲ್ಲಿ ಪಾರ್ಟಿ ಹಾಲು, ಇದು ಫಂಕ್ಷನ್ ನಡೀತಾ ಇರೋ ಹಾಲ್ ಇದು. ನಾವು ಕೂಡ ಹೋಗಿ ಮಗುಗೆ ಆಶೀರ್ವಾದ ಮಾಡಿ ಬಂದ್ವಿ. ಚೆನ್ನಾಗಿ ರೆಡಿ ಆಗಿದ್ಲು. ನಾನು ಕೂಡ ಒಂದು ವಿಡಿಯೋ ತೊಗೊಂಡೆ. ಇವಳು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್. ಇವಳು ಎಲ್ಲ ಜೊತೆಯಲ್ಲಿ ಕ್ಲಾಸ್ಗೆ ಹೋಗ್ತಾರೆ, ಡ್ಯಾನ್ಸ್ ಕ್ಲಾಸ್ಗೆ. ಪ್ಲೇಟಿಂಗ್ಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು. ಒಂದು ಮಗಳು ಅಪ್ಪ ಅಮ್ಮ ಎಲ್ಲ ಕೂರಿಸಿರೋ ಥರ ಪ್ಲೇಟಿಂಗ್ಸ್ ಮಾಡಿಸಿದ್ರು ಸೆಂಟರಲ್ಲಿ. ಪ್ಲೇಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಡೆಕೋರೇಟಿವ್ ಆಗಿ. ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಸೆಲ್ಫಿ ತೊಗೊಂಡ್ವಿ. ಇವರೆಲ್ಲ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಫ್ರೆಂಡ್ ಆಗಿರೋದು ಇವರೆಲ್ಲ. ಆಮೇಲೆ ಸ್ಟೇಜ್ ಮೇಲೆ ಕೂಡ ಒಟ್ಟಿಗೆ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ನಾವು ತುಂಬ ದಿವಸ ಆಗಿತ್ತು ಎಲ್ಲ ಮೀಟ್ ಆದ್ವಿ. ಈ ಥರ ಫಂಕ್ಷನ್ಗಳಲ್ಲೆಲ್ವಾ ಎಲ್ಲ ಮೀಟ್ ಆಗೋಕ್ಕಾಗೋದು. ಫ್ರೆಂಡ್ಸ್ಗಳು ಇವರಿಬ್ಬರು ನನ್ನ ಮಗಳು ಫ್ರೆಂಡ್ಸು, ವರ್ಷಿನಿ ಯಶಸ್ವಿನಿ. ಇದು ವರ್ಷಿನಿ ಅವರ ಫ್ಯಾಮಿಲಿ, ಅವ್ರ ಡ್ಯಾಡಿ, ಅವ್ರ ಮಮ್ಮಿ, ಅವ್ರ ಅಣ್ಣ, ವರ್ಷಿನಿ. ಒಂದು ಒಳ್ಳೆ ಕ್ಯೂಟ್ ಫ್ಯಾಮಿಲಿ ಇವರು. ಎಲ್ಲ ಫಂಕ್ಷನಲ್ಲಿ ಮುಗಿಸ್ಕೊಂಡು ಊಟದ ಅಲ್ಲಿಗೆ ಹೊರಟ್ವೇಗ. ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು. ಊಟ ಮಾಡ್ಕೊಂಡು ಕೆಳಗಡೆ ಬಂದ್ವಿ. ನನ್ನ ಫ್ರೆಂಡ್ ಮಗ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾನೆ ನೋಡಿ. ಆಯ್ ಮಾಡಂದ್ರೆ ಆಯ್ ಮಾಡ್ತಾಯಿದ್ದಾನೆ. ಹಂಗೆ ಆಟ ಆಡ್ಕೊಂಡು ಬರ್ತಾಯಿದ್ದ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಕ್ಯಾಬ್ ಇಲ್ಲೇ ಬುಕ್ ಮಾಡಿದ್ವಿ, ಸೊ ಅದಕ್ಕೆ ಇಲ್ಲೇ ಇಳ್ಕೊಂಡ್ವಲ್ಲ ಬಂದ್ವಿ. ನನ್ನ ಫ್ರೆಂಡ್ ಮೇಲೆ ಕರೆದ್ರು, ಬಂದ್ವಿ. ಜ್ಯೂಸ್ ಎಲ್ಲ ಕೊಟ್ಟರು, ಕುಡಿದ್ವಿ. ನೋಡಿ ಎಷ್ಟು ಆಟ ಆಡ್ತಿದ್ದೇನೆ. ಸುಮ್ಮನೆ ನನ್ನ ಹತ್ರ ರೇಗಿಸ್ಕೊಂಡು ಆಟ ಆಡಿಕೊಂಡು ಕೂತಿದ್ದ. ಇಬ್ಬರು ಯೂಟ್ಯೂಬ್ ನೋಡ್ತಾಯಿದ್ರು. ಮಕ್ಕಳು ಎಷ್ಟು ಇಂಟ್ರೆಸ್ಟಾಗಿ ಯೂಟ್ಯೂಬ್ ನೋಡ್ತಾರೆ ಅಂತ ನೋಡಿ. ನಾನು ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ರೆಸ್ಟ್ ಮಾಡಿ, ಬಿಸಿಲಿತ್ತಲ್ಲ ರೆಸ್ಟ್ ಮಾಡಿದೆ. ಸಂಜೆ ಸ್ವಲ್ಪ ಮೇಲ್ಗಡೆ ಟೆರೆಸ್ ಮೇಲೆ ಚಿಕ್ಕ ಪುಟ್ಟ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ. ಮಿನಿ ಗಾರ್ಡನ್ ಥರ ಇದೆ. ಫೆವಿಕಾಲ್ ಡಬ್ಬಕ್ಕೆ ಕರಿಬೇವು ಗಿಡ ಹಾಕಿದ್ದೆ, ಬಟ್ ಬಿಸಿಲಿಗೆ ಎಲ್ಲ ಒಣಗೋಗಿ ಕಟ್ಟಾಗ್ಬಿಟ್ಟಿತ್ತು. ಸೊ ಅದೆಲ್ಲ ತೆಗೆದ್ಬಿಟ್ಟು ಗ್ರೋ ಬ್ಯಾಗ್ ತರಿಸಿದೆ. ಅದಕ್ಕೆ ಹಾಕೋಣ ಅಂದ್ಕೊಂಡು ಹಾಕ್ತಾಯಿದ್ದೆ, ಎಲ್ಲ ತೆಗಿತಾಯಿದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬಾ, ಇವತ್ತು ಫ್ರೀಯಾಗಿದ್ದೀನಿ ಅಂದರು. ಸರಿ, ಅವ್ರು ಇದ್ದಾಗ ತೆಗೆದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ. ಅದಕ್ಕೆ ಎಲ್ಲ ಸ್ವಲ್ಪ ನೋಡಿ ಎಲ್ಲ ನೀಟಾಗಿ ತೆಗೆದು, ಅದು ಪ್ಲಾಸ್ಟಿಕ್ ಅಲ್ವಾ, ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಬ್ಯಾಗ್ ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ತೆಗಿತಾಯಿದ್ದೀನಿ. ಗ್ರೋ ಬ್ಯಾಗಲ್ಲಿ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಬ್ಯಾಗೇನು ಒಣಗಲ್ಲ. ಒಂದು 2-3 ಗಿಡಕ್ಕೆ ತರಿಸಿದ್ದೀನಿ, ಚೆನ್ನಾಗಿ ಬರುತ್ತೆ ಅದರಲ್ಲಿ. ಅದಕ್ಕೆ ಮೀಶೋದಲ್ಲಿ ತರಿಸಿದ್ದೆ ಬ್ಯಾಗ್. ಗ್ರೀನ್ ಬ್ಯಾಗ್ ಬರುತ್ತಲ್ಲ, ಅದು ಗ್ರೋ ಬ್ಯಾಗು. ಹಾಕೋಣ ಅಂತ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಇವಾಗ ಹಾಕಬೇಕು. ಅದು ಸ್ವಲ್ಪ ಗಟ್ಟಿಯಾಗಿ ಕಚ್ಕೊಂಬಿಟ್ಟಿತ್ತು. ನಮ್ಮ ಮನೆಯವರೆಲ್ಲ ತೆಗೆದು ನೀಟ್ ಮಾಡ್ತಾಯಿದ್ದಾರೆ. ಬಟ್ ಅದು ಸ್ವಲ್ಪ ಒದ್ದೆ ಥರ ಇತ್ತಲ್ಲ, ಚೆನ್ನಾಗಿ ಕಚ್ಕೊಂಬಿಟ್ಟಿತ್ತು. ಆಮೇಲೆ ಬೇರು ಕೂಡ ಬಿಟ್ಕೊಂಬಿಟ್ಟಿದೆ. ಅದು ತುಂಬ ಒಂದು 2-3 ಇಯರ್ಸ್ ಆಯಿತು ಅದನ್ನು ಹಾಕಿ. ಚೆನ್ನಾಗಿ ದೊಡ್ಡ ಗಿಡ ಆಗಿದೆ. ನಾನೇನು ಕರ್ಬೇವಿನ ಸೊಪ್ಪೇನು ತೊಗೊಳ್ಳಲ್ಲ, ಅದರಲ್ಲೇ ತೊಗೊಂಡು ಯೂಸ್ ಮಾಡ್ಕೊತೀನಿ. ತೊಗೊಂಡಿಲ್ಲ ಅಂದರೆ ಅದೊಂಥರ ಹುಳ ಥರ ವೈಟ್ಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಅದರಲ್ಲೇ ತೊಗೊತೀನಿ. ನೋಡಿ, ಇದೇ ಗ್ರೋ ಬ್ಯಾಗು ನೋಡಿರ್ತೀರಲ್ವ, ಮೀಶೋದಲ್ಲೆಲ್ಲ ತರಿಸಿದ್ದೆ. ಚೆನ್ನಾಗಿರುತ್ತೆ ಇದು. ಅದಕ್ಕೆ ನೋಡಿ, ಅದು ಎತ್ತಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ದೊಡ್ಡದಾಗ್ಬಿಟ್ಟಿದೆ. ಆದರೂ ಹಾಳಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿರೋ ಗಿಡ ಅಂದ್ಬಿಟ್ಟು ಚೇಂಜ್ ಮಾಡೋಣ ಅಂತ ಎಲ್ಲ ಚೇಂಜ್ ಮಾಡ್ತಿದ್ದೀನಿ. ಈ ಥರ ಫ್ರೀಯಾಗಿದ್ದಾಗ ಈ ಥರ ಏನಾದ್ರು ಕೆಲಸ ಇದ್ದರೆ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ಅವ್ರು ಬೇರೆ ಫ್ರೀಯಾಗಿದ್ರಲ್ಲ ನಮ್ಮ ಮನೆಯವರು, ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ತೆಗ್ದದ್ರಲ್ಲಿ ಹಾಕಿ ನೀಟಾಗೆಲ್ಲ ಮಣ್ಣೆಲ್ಲ ಹಾಕಿ ಕ್ಲೀನಾಗಿ ಕೂರ್ಸೋಕ್ಕೆ ನೋಡ್ತಾಯಿದ್ದೀವಿ. ಒಂದು ಕಡೆ ಕ್ರಾಸ್ ಆಗಿತ್ತು ಸ್ವಲ್ಪ, ಆಮೇಲೆ ಸ್ವಲ್ಪ ಎಲ್ಲ ನೀಟ್ ಮಾಡಿ ಮಣ್ಣೆಲ್ಲ ಫಿಲ್ ಮಾಡಿದ್ದೀನಿ. ಮಣ್ಣು ಸಾಕಾಗಲಿಲ್ಲ, ಇನ್ನು ಸ್ವಲ್ಪ ತಂದು ಹಾಕಬೇಕು. ಸರಿ, ಇರೋದ್ರಲ್ಲಿ ಇಷ್ಟು ಇರಲಿ ಅಂದ್ಬಿಟ್ಟು ಇಷ್ಟು ಮಾಡ್ಕೊಂಡ್ವಿ. ಗಿಡ ಎಲ್ಲ ಬೆಳೆಸೋದು ಒಂದು ಒಳ್ಳೆ ಕೆಲಸ ಅಂತ ನಾನು ನಮ್ಮ ಹಸ್ಬೆಂಡು ನಂಬಿದ್ದೀವಿ. ಯಾಕಂದರೆ ಗಿಡ ಬೆಳೆಸೋದು ಎಷ್ಟು ಒಳ್ಳೆಯದು ಅಂತ ಸಾಲು ಮರದ ತಿಮ್ಮಕ್ಕ ಅವರು ಹೇಳಿದ್ದಾರೆ. ಅವ್ರಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಅವರು ಗಿಡ ಬೆಳೆಸಿದ್ರು. ಅವ್ರಿಗೆ ಆ ಗಿಡಗಳು ಮಕ್ಕಳೇ ಇಲ್ಲ ಅನ್ನೋ ಫೀಲಿಂಗೇ ಕೊಟ್ಟಿಲ್ಲ. ಯಾಕಂದರೆ ಗಿಡಗಳು ಅಷ್ಟು ನಮಗೆ ಒಳ್ಳೆಯದನ್ನು ಕೊಡುತ್ತೆ. ಗಿಡ ಬೆಳೆಸೋದ್ರಿಂದ ನಮಗೊಂದು ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ ಸಿಗುತ್ತೆ.
ಸೈಡಿಗೆ ಅದನ್ನು ಜರುಗಿಸ್ಬೇಕು. ಅದು ಜರುಗಿಸೋದೇ ದೊಡ್ಡ ಕಷ್ಟ. ಒಂದು ಕಡೆ ಎಲ್ಲ ಹೆಂಗೆ ತೆಗ್ದಿದ್ವಲ್ಲ, ಸ್ವಲ್ಪ ಕಸ ಎಲ್ಲ ಕ್ಲೀನಾಗಿ ಅದೆಲ್ಲ ತೆಕ್ಕೊಂಡು, ಈ ಕಸ ಅಂದರೆ ಏನೂ ಇರಲಿಲ್ಲ, ಸ್ವಲ್ಪ ಮಣ್ಣು ಥರ ಇತ್ತು. ಮಣ್ಣೆಲ್ಲ ಕ್ಲೀನಾಗಿ ಈ ಕಡೆ ತಗೊಂಡು ಜರುಗಿಸ್ದೆ. ಇವಾಗ ಸ್ವಲ್ಪ ಗಿಡಗಳೆಲ್ಲ ಕೆಳಗಡೆ ಬಗ್ಬಿಟ್ಟಿತ್ತು. ಅದನ್ನೆಲ್ಲ ನೋಡಿ, ಇದು ವೀಳ್ಯದೆಲೆ ಗಿಡ ಕೆಳಗಡೆ ಅಂಬು ಜಾಸ್ತಿ ಬೆಳ್ಕೊಂಡಿತ್ತು. ಅದನ್ನೆಲ್ಲ ಒಂದು ಕಡ್ಡಿ ಹಾಕ್ಬಿಟ್ಟು ಕಟ್ತಾಯಿದೆ. ಇದು ಪಕ್ಕದಲ್ಲಿರೋದು ಡ್ರ್ಯಾಗನ್ ಫ್ರೂಟ್, ಅದರಲ್ಲಿರೋದು ಗಿಡ ಅದು. ಅದರಲ್ಲಿ ಇವಾಗ ಒಂದು ಹಣ್ಣು ಬಿಡ್ತಾಯಿದೆ. ಹಣ್ಣು ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು 2 ಇಯರ್ಸ್ ಆಗಿತ್ತು ಅದನ್ನು ಹಾಕಿ, ಇವಾಗ ಹೂವು ಆಗಿದೆ. ಅದು ಹಣ್ಣೆಲ್ಲ ನೀಟಾಗಿ ಬಿಟ್ಟ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಮನೆಯೊಳಗೆ ನನಗೆ ಸ್ವಲ್ಪ ಗಿಡ ಎಲ್ಲ ಹಾಕೋದು ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಮನೆ ಮುಂದೆ ಎಲ್ಲ ಜಾಗ ಇಲ್ಲ, ಸ್ವಲ್ಪ ರೋಡಲ್ಲಿ. ಅದಕ್ಕೆ ಸ್ವಲ್ಪ ಟೆರಸ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಗಿಡ ಹಾಕ್ಕೊಂಡಿದ್ವಿ, ಚಿಕ್ಕ ಪುಟ್ಟ. ಪರವಾಗಿಲ್ಲ, ಹೂವು ಬಿಡುತ್ತೆ. ದಾಸವಾಳ ಹೂವು ಎಲ್ಲ ಇದೆ, ಡೈಲಿ 1-2 ಬಿಡುತ್ತೆ. ಸ್ವಲ್ಪ ಕರಿಬೇವು ಸಿಗುತ್ತೆ. ಆಮೇಲೆ ಅಲ್ಲಿಂದೆ ನಾನು ಹಿಂದೆ ಕಾಣಿಸ್ತಾಯಿದೆ ನೋಡಿ, ಕಣಗ್ಲು ಹೂವು ಎಲ್ಲ ಇದೆ. ವಿಳ್ಯದೆಲೆ ಎಲ್ಲ ಹಾಕಿದ್ದೀನಿ. ಚಿಕ್ಕ ಪುಟ್ಟ ಯೂಸ್ ಆಗುತ್ತೆ. ಸಡನ್ನಾಗಿ ಏನಾದರೂ ಎಲೆ ಬೇಕು ಅಂದರೆ 1-2 ಕಿತ್ಕೋಬೋದು. ಹಣ್ಣಿಂದು ಇದೊಂದು ಹಣ್ಣಿಂದು ಹಾಕಿದ್ದೀನಿ. ಸ್ವಲ್ಪ ಹೂವಿಂದು ಎಲ್ಲ ಜಾಸ್ತಿ ಹಾಕಿದ್ದೀನಿ, ಪೂಜೆಗೂ ಆಗುತ್ತೆ ಸ್ವಲ್ಪ ದೊಡ್ಡದಾದ ಮೇಲೆ ಅಂತ. ಏನು ಜಾಗ ಇದೆಯೋ ಅದರಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಟೆರಸ್ ಮೇಲೆ ಹೋದರೆ ಟೆರಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಗಿಡದೇನಿದೆಯೋ ಎಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಗೊಬ್ಬರ ಏನಾದರೂ ಇದ್ದರೆ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು. ಸರಿ, ಹೆಂಗಿದ್ರು ಎಲ್ಲ ಗಿಡ ಎಲ್ಲ ಹಾಕ್ತಾಯಿದ್ನಲ್ಲ, ಅಲ್ಲೆಲ್ಲ ಸ್ವಲ್ಪ ಸೈಡಲ್ಲೆಲ್ಲ ಮಣ್ಣು ಅದು ಇದು ಕಡ್ಡಿ ಎಲ್ಲ ಬಿದ್ದಿತ್ತು. ಆಮೇಲೆ ಸ್ವಲ್ಪ ಗಿಡದ ಜೊತೆ ಅದು ಇದು ಎಕ್ಸ್ಟ್ರಾ ಬೆಳ್ಕೊಂಡಿರುತ್ತಲ್ಲ ಗಿಡ ಎಲ್ಲ ವೇಸ್ಟು, ಅದನ್ನೆಲ್ಲ ತೆಗ್ದಾಕ್ತಾಯಿದೆ. ಅದು ತೆಗ್ದಿಲ್ಲ ಅಂದರೆ ಗಿಡ ಎಲ್ಲ ನೀಟಾಗಿ ಬರೋಲ್ಲ. ಅದೇ ಸ್ವಲ್ಪ ನಾವು ಹಾಕೋ ನೀರು ಗೊಬ್ಬರ ಎಲ್ಲ ಅದೇ ತೊಗೊಂಬಿಡುತ್ತೆ. ಅದಕ್ಕೆ ಎಕ್ಸ್ಟ್ರಾ ಏನೇನಿದೆಯೋ ಅದೆಲ್ಲ ಪಾಟಲ್ಲೂ ಸ್ವಲ್ಪ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಳಸಿ ಗಿಡ ಎಲ್ಲ ಬಿಟ್ಟಿತ್ತು, ಒಂದು ಪಾಟ್ಗೆ ಹಾಕೋಣ, ಮೇಲ್ಗಡೆ ಪೂಜೆಗೆ ಆಗುತ್ತೆ ಅಂತ ತೆಗಿತಾಯಿದ್ದೆ. ನಮ್ಮ ಮನೆಯವ್ರು ತೋರಿಸ್ತಿದ್ರಲ್ಲ, ಅದೊಂದು 2-3 ಗಿಡಗಳು ಸಿಕ್ಕಿತ್ತು. ಒಂದು ಪಾಟ್ಗೆ ಹಾಕಿದ್ರೆ ಪೂಜೆಗೆಲ್ಲ ಅದ್ರಲ್ಲಿ ಕಿತ್ಕೊಬೋದು ಅಂತ ಕೆಳಗಡೆನೂ ಒಂದು ಇಟ್ಕೊಂಡಿದ್ದೀನಿ ಪೂಜೆ ಮಾಡೋಕ್ಕೆ ಅಂತ. ಇದು ಎಕ್ಸ್ಟ್ರಾ ಮೇಲೆ ಬಿಟ್ಟಿತ್ತಲ್ಲ, ಅದರಲ್ಲಿ ಇದರಲ್ಲಿ ಇದ್ದರೆ ಸರಿಯಾಗಿ ಗಿಡಗಳು ಅದು 2 ಪಾಟಲ್ಲೂ ನೀಟಾಗಿ ಬರೋಲ್ಲ ಅಂದ್ಬಿಟ್ಟು ಯಾವುದಾದ್ರೂ ಒಂದು ಪಾಟ್ಗೆ ಹಾಕೋಣ ಅಂತ ಎಲ್ಲ ತೆಗೆದಿಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಅದನ್ನು ತೋರಿಸ್ತಾಯಿದ್ರು ಅಷ್ಟೇ. ಆಮೇಲೆ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಆದಂಗೆ ಆಯಿತು. ಅವರು ಸ್ವಲ್ಪ ಸಿಗಲ್ಲ, ಈ ಥರ ಸಂಜೆ ಟೈಮೆಲ್ಲ ಸಿಗಲ್ಲ. ಅವ್ರದ್ದೇನಾದರೂ ವರ್ಕ್ ಇದ್ದರೆ ಹೋಗ್ಬಿಟ್ಟಿರ್ತಾರೆ. ಇವತ್ತು ಸಿಕ್ಕಿದ್ರು, ಅದಕ್ಕೆ ಬಾ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ರಲ್ಲ, ನನಗೂ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಟೆರೆಸ್ ಮೇಲೆ ಬಂದರೆ ಫುಲ್ಲು ನಮ್ಮ ಮನೆ 3rd ಫ್ಲೋರಲ್ಲಿರೋದು. ಹೊರಗಡೆ ಏನು ರೋಡಲ್ಲಿ ಹೋಗೋ ಗಾಡಿ ಮತ್ತು ಮನೆಗಳು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಇಡೀ ಆಲ್ಮೋಸ್ಟ್ ಬೆಂಗಳೂರೇ ಕಾಣಿಸುತ್ತೆ ಅಂತ ಅನಿಸುತ್ತೆ ನಮಗಲ್ಲಿ. ಸರಿ ನೋಡಿ, ಎಲ್ಲ ಪಾಟ್ ಕೆಳಗಡೆ ಎಲ್ಲ ನೀರು ಹಾಕಿದಾಗ ಸ್ವಲ್ಪ ಮಣ್ಣೆಲ್ಲ ಬೀಳ್ತಿರುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ, ಅದು ಹಂಗೆ ಇರುತ್ತೆ. ಡೈಲಿ ಏನು ಅದೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಥರ ಫ್ರೀ ಆದಾಗ ಅದನ್ನೆಲ್ಲ ಸ್ವಲ್ಪ ಮುಂದೆ ಎಲ್ಲ ಜರುಗಿಸಿ ಕಸ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದೇ ನೀಟಾಗಿ ಅದೇ ಥರ ಜೋಡಿಸೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಏನೇನಿದೆಯೋ ಹಂಗೆ ಎಕ್ಸ್ಟ್ರಾಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಮಾಡ್ಕೊಳ್ಳೋಕ್ಕೆ ಅಂತ ನಾನೇನು ಅದು ಇದು ಏನು ಅದಕ್ಕೋಸ್ಕರ ಅಂತ ತರಿಸ್ಕೊಂಡಿಲ್ಲ. ಸ್ವಲ್ಪ ಒಂದು ಕಂಬಿ ಏನಾದರೂ ಇರುತ್ತಲ್ಲ ಶಾರ್ಪಾಗಿರೋದು, ಅದು ತೊಗೊಂಡು ಸ್ವಲ್ಪ ಮಣ್ಣೆಲ್ಲ ಕೆದಕಿ ಅದು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಗಿಡ ಬರುತ್ತೆ. ಯಾಕಂದರೆ ಅದು ನೀರು ಹಾಕ್ಬೇಕಾದ್ರೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ ಮಣ್ಣು. ಆವಾಗ ಸ್ವಲ್ಪ ಕೆದಕ್ಬಿಟ್ಟು ಲೆವೆಲ್ ಮಾಡಿಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಆವಾಗ ನೀಟಾಗಿ ಗೊಬ್ಬರ ಬುಡದಲ್ಲಿ ಗೊಬ್ಬರ ಚೆನ್ನಾಗಿ ತಗೊಳುತ್ತೆ. ಅದು ನನಗೆ ಆ ಥರ ಅನಿಸಿರೋದು, ಅದನ್ನು ಹೇಳ್ತಾಯಿದ್ದೀನಿ ಅಷ್ಟೇ. ಬೇಕಾದರೆ ನಾವು ತರಕಾರಿ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಒಂದು ಹಾಕ್ಕೊಂಡು ಒಂದು ಸತಿ ಅದು ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ಗಿಡಕ್ಕೆ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಆಮೇಲೆ ನಾವು ಸ್ವಲ್ಪ ಊರಿಂದ ಗೊಬ್ಬರ ಸಿಗುತ್ತಲ್ಲ, ಕುರಿ ಗೊಬ್ಬರ ಅಂತಾರಲ್ಲ, ಅದನ್ನು ಸ್ವಲ್ಪ ತೊಗೊಂಡು ಬಂದು ಹಾಕ್ತೀನಿ ಅವಾಗವಾಗ. ಅದರಿಂದ ಸ್ವಲ್ಪ ಚೆನ್ನಾಗಿ ಬಂದಿದೆ ಗಿಡ. ಯಾವುದೋ ಅಷ್ಟು ಒಣಗಿದೆ ಆ ಥರ ಏನಿಲ್ಲ. ಒನ್ ಡೇ ಬಿಟ್ಟು ಒನ್ ಡೇ ನೀರು ಹಾಕ್ತೀವಿ, ನಾನು ಅಥವಾ ನಮ್ಮ ಮನೆಯವರು ಹಾಕ್ತೀವಿ. ಆಲ್ಮೋಸ್ಟ್ ಅಲ್ಲೂ ಒಣಗಿಸಿಲ್ಲ, ಹಾಕ್ತೀವಿ ನೀರು ಚೆನ್ನಾಗಿ. ಈ ಗಿಡ ಎಲ್ಲ ಹಾಕೋದು ನಾನು ನಮ್ಮ ಡ್ಯಾಡಿ ಹತ್ರ ನೋಡಿ ಕಲ್ತ್ಕೊಂಡಿದ್ದು. ನಮ್ಮ ಡ್ಯಾಡಿ ಅಂತೂ ಸಖತ್ತಾಗಿ ಗಿಡ ಬೆಳೆಸ್ತಾರೆ. ಅವ್ರು ಇವಾಗ ರಿಟೈರ್ಡ್ ಆಗಿದ್ದಾರಲ್ಲ, ಸ್ವಲ್ಪ ಫ್ರೀಯಾಗಿದ್ದಾರೆ ಮನೆಯಲ್ಲಿ. ಗಿಡ ಎಲ್ಲ ಅವ್ರಿಗೂ ಅಷ್ಟೇ, ರಿಟೈರ್ಡ್ ಅಂತ ಏನಿಲ್ಲ, ಅವ್ರಿಗೆ ಸ್ವಲ್ಪ ಗಿಡ ಎಲ್ಲ ಹಾಕೋದು ತುಂಬ ಇಷ್ಟ. ಆಲ್ಮೋಸ್ಟ್ ಅಲ್ಲಿ ಪಾಟ್ಗೆಲ್ಲ ನಮ್ಮ ಡ್ಯಾಡಿನೇ ಸ್ವಲ್ಪ ಮಣ್ಣೆಲ್ಲ ತೊಗೊಂಡ್ಬಂದು ಕೊಟ್ಟಿರೋದು ನನಗೆ. ಮನೆ ಹತ್ರ ಎಷ್ಟು ಚೆನ್ನಾಗಿ ಅವ್ರ ಮನೆ ಹತ್ರ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಕ್ಲೀನ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಲಿಲ್ಲ, ಕತ್ಲೆನೇ ಆಗ್ಬಿಟ್ಟಿದೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ಎಲ್ಲ ಗಿಡದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ. ಅದು ಕ್ಲೀನಾಗಿದ್ದರೆ ಅಲ್ಲಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಮೇಲ್ಗಡೆ ಹೋದರೆ. ನೈಟ್ ಊಟಕ್ಕೆ ಏನಾದ್ರು ತಿನ್ಕೊಂಬರೋಣ ಅಂತ ನಾನು ನಮ್ಮ ಮನೆಯವರು ಹೊರಗಡೆ ಹೊರಟ್ವಿ. ಮಕ್ಕಳು ಬೇರೆ ಅಮ್ಮನ ಮನೇಲಿದ್ದರು, ಅದಕ್ಕೆ ಹೊರಟ್ವಿ. ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ನಾನು ಬೆಣ್ಣೆ ದೋಸೆ ತೊಗೊಂಡೆ. ನಮ್ಮ ಮನೆಯವರೇನು ದೋಸೆ ಎಲ್ಲ ತಿನ್ನಲ್ಲ. ಪಕ್ಕದಲ್ಲೇ ಸಮೃದ್ಧಿ ಕೆಫೆ, ಸ್ವಲ್ಪ ಕಾಫಿ ಕುಡಿದ್ವಿ. ನೋಡಿ ದೋಸೆ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಪೆಷಲ್ ಏನಂದರೆ ಕೆಂಡದಲ್ಲಿ ಒಲೆಯಲ್ಲಿ ಮಾಡ್ತಾರೆ ದೋಸೆ, ಚೆನ್ನಾಗಿರುತ್ತೆ. ಹಾಗೆ ತಿನ್ಕೊಂಡು ಬರ್ತಾಯಿರ್ಬೇಕಾದ್ರೆ ಅಣ್ಣಮ್ಮ ದೇವ್ರನ್ನ ತೊಗೊಂಬರ್ತಾಯಿದ್ರು. ನಮಗೂ ಕೂಡ ದೇವ್ರ ದರ್ಶನ ಆಯಿತು. ದೇವ್ರ ನೋಡಿಕೊಂಡು ನಮ್ಮ ಮನೆಯವ್ರು ದೋಸೆ ಎಲ್ಲ ಏನೂ ಇಷ್ಟಪಡಲ್ಲ ಅಷ್ಟು. ಇಲ್ಲೊಂದು ಸ್ಟ್ರೀಟ್ ಫುಡ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಅಂದರೆ ಚೆನ್ನಾಗೂ ಇಟ್ಕೊಂಡಿರ್ತಾರೆ. ಏನಾದರೂ ಸಿಂಪಲಾಗಿ ತಿನ್ನಬೇಕು ಅಂದ್ಕೊಂಡಾಗ ಇಲ್ಲಿ ಬರ್ತೀವಿ. ನಾನು ನಮ್ಮ ಮನೆಯವ್ರು ಇಬ್ಬರೇ ಅಲ್ವಾ, ಸೊ ಅದಕ್ಕೆ ಇಲ್ಲೇ ಬಂದ್ವಿ. ಅವ್ರು ಸ್ವಲ್ಪ ಎಗ್ ರೈಸ್ ತೊಗೊತೀನಿ ಅಂತ ಹೇಳ್ತಾಯಿದ್ರು. ಎಗ್ ರೈಸ್ ತೊಗೊಂಡ್ರು, ತಿನ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.